ಎಕ್ಸಸೈಸ್ 1.1 ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ನಾವು ಎಕ್ಸಸೈಸ್ 1.1 ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ ನಾನು ರಿಫ್ಲೆಕ್ಸಿವ್ ಅಂದ್ರೇನು, ಸಿಮಿಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂತಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಾದ್ಮೇಲೆ ಇಲ್ಲಿ ಪ್ರಾಬ್ಲಮ್ಸನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಾಬ್ಲಮ್ಮು, ಡಿಟರ್ಮೈನ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಅಂತ ವೆರಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರಿಲೇಷನ್ ಆರ್ ಇನ್ ದ ಸೆಟ್, ಯಾವ ಸೆಟ್ ಮೇಲೆ ಡಿಫೈನ್ ಮಾಡ್ತಾರೆ ಅಂತ ತುಂಬ ಇಂಪಾರ್ಟೆಂಟು. 1 to 14 ನಂಬರ್ಸ್ ತನಕ ಕೊಟ್ಟಿದ್ದಾರೆ. ಡಿಫೈನ್ಡ್ ಆಸ್ ಆರ್ ಎಕ್ಸ್ ಕಾಮ ವೈ. ಆರ್ ಅನ್ನೋದು ಏನು ಕೊಟ್ಟಿದ್ದಾರೆ, ನೀವು ಜೋಡಿಗಳನ್ನ ತಗೊಳ್ಳಿ, ಎಕ್ಸ್ ಕಾಮ ವೈ ಪೇರ್ ತಗೊಳ್ಳಿ, ಸಚ್ ದ್ಯಾಟ್ 3x - y = 0 ಅಂದರೆ ಅರ್ಥ 3x = y, ಅಂದರೆ y ಅನ್ನೋದು ಮಲ್ಟಿಪಲ್ಸ್ ಆಫ್ 3 ಆಗಿರಬೇಕು. ಸೊ ಆ ಉದ್ದೇಶದಿಂದ ನಾನು ಆರ್ ತಗೊಳ್ತೀನಿ. ಆರ್ನ ಬರ್ಕೊಳ್ಳೋಕೆ ಸಾಧ್ಯ ಆದರೆ ಬರ್ಕೊಳ್ಳೋಣ, ಇಲ್ಲ ಅಂತಂದರೆ ಜನರಲ್ ಆಗಿ ಹೇಳಬೇಕಾಗುತ್ತೆ. ಬಟ್ ಇಲ್ಲಿ ಬರ್ಕೊಳ್ಳೋ ಸಾಧ್ಯತೆ ಇದೆ, ಕೇಳಿಸ್ಕೊಳ್ಳಿ. ನೋಡಿ, 1, 3 ತೊಗೋಬೋದು, 2, 6 ತೊಗೋಬೋದು, 3, 9 ತೊಗೋಬೋದು, 4, 12. ಯಾಕೆಂದರೆ ಇಲ್ಲಿ ಬರುವಂಥ ನಂಬರ್ಸ್ ಎಲ್ಲ ಮಲ್ಟಿಪಲ್ಸ್ ಆಗಿರಬೇಕು, 3 ಮಲ್ಟಿಪಲ್ಸ್ ಆಗಿರಬೇಕು. ಸೊ y = 3 × 6 ಅಲ್ವಾ, ಆದ್ದರಿಂದ ನಾನು 5, 15 ತೊಗೊಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ 14ಗೆ ಎಂಡ್ ಆಗುತ್ತೆ. ನಾನು 5 ತಗೊಂಡ್ರೆ ಎಕ್ಸ್ ಇದೆ, ಬಟ್ ಇಲ್ಲಿ 15 y ವ್ಯಾಲ್ಯೂ ಬಂದ್ಬಿಟ್ಟು 15 ಆಯಿತು. ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. 15 ಅಂದರೆ ಏನಲ್ಲಿ ಇಲ್ಲ, ಆ ಕಾರಣಕ್ಕೆ 5, 15 ನಾನು ಆರಲ್ಲಿ ತೊಗೊಳೋದಕ್ಕಾಗಲ್ಲ. ಸೊ ಇದೊಂದು ಕ್ಲಿಯರ್ ಐಡಿಯಾ ಇರಬೇಕು. ಫಸ್ಟ್ ಪಾಯಿಂಟು, ನಾವು ಇದನ್ನು ಚೆಕ್ ಮಾಡಬೇಕಾಗಿರೋದು ರಿಫ್ಲೆಕ್ಸಿವ್ ಅಂತ. ರಿಫ್ಲೆಕ್ಸಿವ್ ಅಲ್ಲ, ಯಾಕೆ ಅಂದರೆ ಪ್ರತಿ ಎಲಿಮೆಂಟ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟು, ಯಾವುದಾದ್ರು ಒಂದು ಪೇರ್ ತೊಗೊಳ್ಳಿ, 1, 3 ತೊಗೊಳ್ತೀರಾ. 1, 3 ಬಿಲಾಂಗ್ಸ್ ಟು ಆರ್. ಬಟ್ ಅದ್ರ ಉಲ್ಟಾ ಮಾಡಿ ನೋಡಿ, 3, 1 ಆರಲ್ಲಿ ಇದೆಯಾ? ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಇಸ್ ನಾಟ್ ಸಿಮಿಟ್ರಿಕ್. ಈಗ ಯಾವುದಾದ್ರೂ ಕಂಟಿನ್ಯೂಷನ್ ಪೇರ್ ಇರೋದನ್ನ ನೋಡಿ, 1, 3 ಇದೆ, 3, 9 ಇದ್ದರೆ, ಅಂದರೆ 1, 3 ಏನೋ ಇದೆ ಆ್ಯಂಡ್ ಕಂಟಿನ್ಯೂಷನ್ ಇದ್ದರೆ ತೊಗೋಬೇಕು, ಇಲ್ಲ ಅಂತಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇದೆ, 1, 3 ಇದೆ, 3, 9 ಬಿಲಾಂಗ್ಸ್ ಟು ಆರ್. ನೀವೇನು ಚೆಕ್ ಮಾಡಬೇಕು, 1 ಇಂದ 9ಗೆ ಪೇರ್ ಇದೆಯಾ ನೋಡ್ಕೋಬೇಕು. 1, 9 ಇದೆಯಾ ಆರಲ್ಲಿ? ಇಲ್ಲ. 1, 9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ನಾಟ್ ಟ್ರಾನ್ಸಿಟಿವ್. ಇದನ್ನೊಂದು ವರ್ಷ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೋಡಿ, ಅರ್ಥ ಆಯ್ತಾ? ಸೊ ಆರ್ ಬರ್ಕೊಳ್ಳೋಕೆ ಸಾಧ್ಯ ಆದರೆ ಮಾತ್ರ ಬರ್ಕೊಳ್ಳಿ, ಬರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬರಿಬೇಡಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ರಿಲೇಷನ್ ಆರ್ ಇನ್ ದ ಸೆಟ್ ಎ 1, 2, 3, 4, 5, 6 ಮಾತ್ರ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಸೆಕೆಂಡ್ ನಂಬರ್ y ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಆರ್ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ವೈ? ಯಾಕೆ? ರೀಸನ್ ಏನು? ಎಕ್ಸ್ ಈಸ್, ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಡಿವಿಸಿಬಲ್ ಬೈ ಎಕ್ಸ್ ಇಟ್ ಸೆಲ್ಫ್. ದೇರ್ ಫೋರ್ ಆರ್ ಇಸ್ ರಿಫ್ಲೆಕ್ಸಿವ್. ಆರ್ ಇಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್, ಸಿಂಪಲ್ ಆಗಿ ನೋಡಿ, 2, 4 ಆರಲ್ಲಿರುತ್ತೆ. ಯಾಕೆ ಅಂತಂದರೆ 4 ಈಸ್ ಡಿವಿಸಿಬಲ್ ಬೈ 2. 4 ಇಲ್ಲಿ 4 ಹಾಕಿ 4 ಈಸ್ ಡಿವಿಸಿಬಲ್ ಬೈ 2 ಅಂತ ಹೇಳ್ಬೋದು. ಬಟ್ 4, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆಂದರೆ 2 ಈಸ್ ನಾಟ್, 2, 4 ಬಿಲಾಂಗ್ಸ್ ಟು ಆರ್ ಅಂದರೆ ಅದು ಉಲ್ಟಾ ತಗೊಂಡ್ರೆ ನಾವು ಅದು ಆರಲ್ಲಿ ಇಲ್ಲ, ಈ ಕಂಡೀಷನ್ ಹೇಳೋ ಪ್ರಕಾರ, ಈ ರಿಲೇಷನ್ ಹೇಳೋ ಪ್ರಕಾರ. ದೇರ್ ಫೋರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್, ಸಾರಿ, ನಾಟ್ ಸಿಮಿಟ್ರಿಕ್. ನಾಟ್ ಸಿಮಿಟ್ರಿಕ್ ಆಗುತ್ತೆ. ನಾವು ಲೆಟ್ x, y ಆ್ಯಂಡ್ y, z ಬಿಲಾಂಗ್ಸ್ ಟು ಆರ್. ಆರಲ್ಲಿದೆ ಅಂತ ನಾವು ತಗೊಳ್ತಾ ಇದ್ದೀವಿ. ನಾವು ಈಗ ಎಕ್ಸ್ಗೂ ಮತ್ತು ಝೆಡ್ಗೂ ಸಂಬಂಧ ಇದೆಯಾ ಅಂತ ಚೆಕ್ ಮಾಡಬೇಕು. x, y ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು? y ಈಸ್ ಡಿವಿಸಿಬಲ್ ಬೈ ಎಕ್ಸ್ ಆ್ಯಂಡ್ z ಈಸ್ divisible by y. What is the conclusion? Clearly we can say that z is divisible by x ಅಂತ ಹೇಳ್ಬೋದಾ? ಅದರ ಅರ್ಥ ಏನು? x, z ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಿದ್ವಿ. ದೇರ್ ಫೋರ್ ಆರ್ ಇಸ್ ಟ್ರಾನ್ಸಿಟಿವ್ ಆಗುತ್ತೆ. ಇದು ಟ್ರಾನ್ಸಿಟಿವ್ ಆಗುತ್ತೆ. ನೋಡಿ, y is divisible by x ಆಗುತ್ತೆ
ಝೆಡ್ ಈಸ್ ಡಿವಿಸಿಬಲ್ ಬೈ ವೈ ಅಂತ ನಾವೇ ಹೇಳ್ತಿದ್ದಾರೆ ಅವರೇನೆ. ಹಾಗಾದರೆ ಝೆಡ್ಗೂ ಎಕ್ಸ್ಗೂ ಸಂಬಂಧ ಇದೆಯಾ? ಝೆಡ್ ಈಸ್ ಡಿವಿಸಿಬಲ್, ಆಬ್ವಿಯಸ್ಲಿ ಝೆಡ್ ಈಸ್, ಇಲ್ಲಿಂದ ಓದ್ಕೊಳ್ಳೋಣ, ಇಲ್ಲಿಂದ ಓದಿ. ಝೆಡ್ ಈಸ್ ಡಿವಿಸಿಬಲ್ ಬೈ ವೈ ಆ್ಯಂಡ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಆಬ್ವಿಯಸ್ಲಿ ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್, ದೇರ್ ಫೋರ್ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಆರ್ ಇಸ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿರೋ ಪ್ರಾಬ್ಲಮ್ ನೋಡಿ, ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗುತ್ತೆ. ಮೆನಿ ಟೈಮ್ಸ್ ದಿಸ್ ಕ್ವೆಶನ್ ಇಸ್ ಬಿನ್ ಆಸ್ಡ್. ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್, ಝೆಡ್ ಅನ್ನೋದು ಝೆಡ್ ಮೇಲೆ ಡಿಫೈನ್ ಮಾಡಿದ್ದಾರೆ. ಆಲ್ ಇಂಟೀಜರ್ಸ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಮೈನಸ್ ವೈ ಇಸ್ ಎನ್ ಇಂಟೀಜರ್. ಸೊ ಫಸ್ಟ್ ಪಾಯಿಂಟು, ಎಕ್ಸ್ ಮೈನಸ್ ಎಕ್ಸ್ is equal to 0 is an integer. So this implies what? X comma x belongs to R. Therefore R is reflexive. Now let x comma y belongs to R. Andre artha eno? X minus y is an integer. x minus y is an integer ಅಲ್ವಾ? ವಾಟ್ ಅಬೌಟ್ y minus x? ಆಬ್ವಿಯಸ್ಲಿ ಅದು ಕೂಡ ಇಂಟೀಜರೇ ಆಗಿರುತ್ತೆ. ಇಸ್ ಆಲ್ಸೋ ಇಂಟೀಜರ್. ಯಾಕೆಂದರೆ ನೀವು ಯಾವುದೇ ಒಂದು ಎರಡು ನಂಬರ್ ತೊಗೊಳ್ಳಿ, ಸಪ್ರಾಕ್ಟ್ ಮಾಡಿ, ಅದನ್ನು ಉಲ್ಟಾ ಮಾಡಿ ಬೇಕಾದರೆ. ಆಬ್ವಿಯಸ್ಲಿ ಈಗ 2 minus 4 ಅನ್ನೋದು ಇಂಟೀಜರ್ ಆದರೆ 4 minus 2 ಅನ್ನೋದು ಇಂಟೀಜರ್ ಆಗುತ್ತೆ. ನೆಗೆಟಿವ್ ಆಗುತ್ತೆ ಬಟ್ ಇಂಟೀಜರ್ ಆಗುತ್ತಲ್ವಾ? ಸೊ ನಾವು ಜನರಲ್ ಆಗಿ ಹೇಳಬೇಕು. ಕನ್ಕ್ಲೂಷನ್ ಏನಂತ ಹೇಳಿದೆ? y comma x belongs to R. Therefore R is symmetric. ಅನ್ನೋ ಪಾಯಿಂಟ್ ಬರೀಬೇಕಾಗುತ್ತೆ. ಇಲ್ಲಿ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಲಾಸ್ಟ್ ಕಂಡೀಷನ್, ಲೆಟ್ ಎರಡು ಜೋಡಿ ತೊಗೊಳ್ತೀನಿ. ಎಕ್ಸ್ ಕಾಮ ವೈ ಒಂದು ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಅಂದರೆ ಅರ್ಥ ಏನು? ಎಕ್ಸ್ ಮೈನಸ್ ವೈ ಈಸ್ ಇಂಟೀಜರ್ ಆ್ಯಂಡ್ ವೈ ಮೈನಸ್ ಝೆಡ್ ಈಸ್ ಇಂಟೀಜರ್. ಸೊ ಎರಡು ಇಂಟೀಜರ್ ಅಂತಾದರೆ, ಎರಡು ಎಕ್ಸ್ ಮೈನಸ್ ವೈ ಅನ್ನೋದು ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ, ವೈ ಮೈನಸ್ ಝೆಡ್ ಅನ್ನೋದು ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ. ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ? ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ ಈಸ್ ಈಕ್ವಲ್ ಟು ಏನು ಉಳ್ಕೊಳ್ತು? ಎಕ್ಸ್ ಮೈನಸ್ ಝೆಡ್ ಉಳಿತು. ಈಸ್ ಆಲ್ಸೋ ಇಂಟೀಜರ್. ಎರಡು ಇಂಟೀಜರ್ನ ಸೇರಿಸಿದ್ರೆ ಇಂಟೀಜರ್ ಆಗುತ್ತೆ. ಇಸ್ ಆಲ್ಸೋ ಇಂಟೀಜರ್. ದೇರ್ ಫೋರ್ ಏನಂತ ಹೇಳ್ಬೋದು ನಾವು? ಎಕ್ಸ್ ಕಾಮ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು R. R is transitive ಅಂತ ಹೇಳ್ಬೋದು. ಸೊ ಈ ಮೂರು ಆಗುತ್ತೆ ಅಂದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂದರೆ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಎ ಕ್ಲಿಯರ್ಲಿ ಈಕ್ವಿವೆಲೆನ್ಸ್ ರಿಲೇಷನ್. ಇದನ್ನು 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಈಕ್ವಿವೆಲೆನ್ಸ್ ರಿಲೇಷನ್. ಇಷ್ಟು 3 ಪಾಯಿಂಟನ್ನು ಈಸಿಯಾಗಿ ಬರೆದು ಸ್ಕೋರ್ ಮಾಡ್ಕೊಳ್ಳಿ. ಈಕ್ವಿವೆಲೆನ್ಸ್ ರಿಲೇಷನ್. ನೆಕ್ಸ್ಟ್, ನೌ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಒಂದು ಜನಗಳಿರೋಂತಹ ಒಂದು ಟೌನು. ಇಲ್ಲಿ ಒಂದೊಂದು ರಿಲೇಷನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಟ್ ಎ ಇಸ್ ಅ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಆಫ್ ಎ ಪರ್ಟಿಕ್ಯುಲರ್ ಟೈಮ್. ನೌ ಫಸ್ಟ್ ಪಾಯಿಂಟ್, x comma x belongs to R. We can say that x and x work at same place. ಹೇಳ್ಬೋದು. x and x work at same place. Therefore R is reflexive ಅಂತ ಹೇಳ್ಬೋದು. X and y work at same place. Obviously y and x work at same place ಅಂತ ಹೇಳ್ಬೋದಲ್ವಾ? ವರ್ಕ್ at same place, obvious ಅದು. So x comma y belongs to R. This implies that y comma x also belongs to R. Therefore R is symmetric ಅಂತ ಹೇಳ್ಬೋದು. ಈಗ x and y ವರ್ಕ್ at ಸೇಮ್ ಪ್ಲೇಸ್, ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೇಮ್ ಪ್ಲೇಸ್ ಆ್ಯಂಡ್ y and z ಅನ್ನೋರು ಕೂಡ ವರ್ಕ್ at ಸೇಮ್ ಪ್ಲೇಸ್. ಇವರು ಒಂದೇ ಜಾಗಕ್ಕೆ ಕೆಲಸ ಹೋಗ್ತಾರೆ. ಯಾರು? y z. ಎಕ್ಸು ವೈ
ಒಂದೇ ಜಾಗಕ್ಕೆ ಕೆಲಸ ಹೋಗ್ತಾ ಇದ್ದಾರೆ. ವೈ ಝೆಡ್ ಅಂತ ಪೇರ್ ಮಾಡಿದಾಗಲೂ ಕೂಡ ಸೇಮ್ ಪ್ಲೇಸ್ ಆಗ್ತಾ ಇದ್ದಾರೆ. ಅಂದರೆ ಆಬ್ವಿಯಸ್ಲಿ ಎಕ್ಸ್ ಕಾಮಾ ಝೆಡ್ ಅಂದರೆ ಎಕ್ಸ್ ಆ್ಯಂಡ್ ಝೆಡ್ ವರ್ಕ್ at ಸೇಮ್ ಪ್ಲೇಸ್ ಹೇಳ್ಬೋದಲ್ವಾ, ವರ್ಕ್ at ಸೇಮ್ ಪ್ಲೇಸ್. Therefore we can say that x comma z belongs to R. ನಾವೇನಂತ ತಗೊಂಡ್ವಿ, let x comma y and y comma z belongs to R ಅಂತ ಇದೆ. This implies that x comma z belongs to R. Therefore R is transitive ಅಂತ ಹೇಳ್ಬೋದು. R is transitive. So reflexive ಆಗುತ್ತೆ, symmetric ಆಗುತ್ತೆ, transitive ಆಗುತ್ತೆ. So this is an equivalence relation ಅಂತ ಹೇಳ್ಬೋದು. The most important question next. X is exactly 7 cm taller than y. ಈ ರಿಲೇಷನ್ ಕೊಟ್ಟಿದ್ದಾರೆ. Now can we say that a person is exactly 7 cm taller than himself? No. So x comma x does not belongs to R. Why? The reason is we can't say that x is exactly 7 cm taller than himself. Not reflexive ಅಂತ ಹೇಳ್ಬೋದು. Now x is exactly 7 cm taller than y, but we can't say that y is exactly ರಿವರ್ಸ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ ಟಾಲರ್ ಅಂತ ಹೇಳೋದಕ್ಕೆ ಆಗಲ್ಲ. Therefore R is not ಅಂತ ಹೇಳಬೇಕು, not symmetric. Y is exactly 7 cm taller than x, we can't say. Now x is 7 cm taller than y and y is 7 cm taller than z clearly shows that x is exactly 14 cm taller ಆಗ್ಬಿಡ್ತಾನಲ್ವಾ, taller than z. Therefore R is not transitive. So reflexive, it's neither reflexive nor symmetric nor transitive. The most important. Next, ಇಲ್ಲಿ ನೋಡ್ಕೊಳ್ಳಿ. Can we say that in relation in ಕೊಟ್ಟಿರೋದು x is a wife of y? Can we say that a person is a wife of himself? No. So x comma x does not belongs to R. ಹೇಳೋದಕ್ಕೆ ಸಾಧ್ಯ ಇಲ್ಲ. Therefore R is not reflexive. X is wife of y, but y is wife of x. Not possible ಆಗಲ್ಲ. Therefore R is not symmetric. Next, x is wife of y and y is wife of z ಅನ್ನೋ ಪೇರ್ ಇರಕ್ಕೆ ಸಾಧ್ಯ ಇಲ್ಲ. ಆ ಥರ ಪೇರೇ ಇಲ್ಲ. ನಾವು ಬರೀರೋದು x is wife of y ಅಂತ, ಇನ್ನೊಂದು y is wife of ಅನ್ನೋ ಜೋಡಿ ಇಲ್ಲದೆ ಇರೋದ್ರಿಂದ ನಾವು ಹೇಳ್ತೀವಿ x comma y belongs to R. ಒಂದೇ ಪೇರ್ ಇರೋದು ನಮಗೆ x comma y, x is wife of y. ಇನ್ನೊಂದು ಪೇರ್ ಇಲ್ಲ. ನೀವು ಕಂಟಿನ್ಯೂಟಿ ಪೇರ್ ಹೇಳಬೇಕಂದ್ರೆ ಇರಬೇಕು, ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಚೆಕ್ ಮಾಡೋದಕ್ಕೆ ಇಲ್ಲದೆ ಇರೋದ್ರಿಂದ ನಾವು ಟ್ರಾನ್ಸಿಟಿವ್ ಅಂತೀವಿ. ಇಂಥ ಒಂದು ಪ್ರಾಬ್ಲಮ್ನ ನಾವು ಟ್ರಿವಿಯಲ್ ಟ್ರಾನ್ಸಿಟಿವ್ ಅಂತೀವಿ. ವೆರಿ ಇಂಪಾರ್ಟೆಂಟ್. ಟ್ರಿವಿಯಲ್ ಟ್ರಾನ್ಸಿಟಿವ್. ಫೈನ್. ಸೊ ಹಿಯರ್ ಕಮ್ಸ್ ದ ಅಸೈನ್ಮೆಂಟ್. ಈಗ ಎಷ್ಟು ಪ್ರಾಬ್ಲಮ್ ಸಾಧ್ಯ ಆಗೋದು ಅಷ್ಟು ನಾನು ಮಾಡಿದ್ದೀನಿ. ಇದೇ ಥರ ಬೇಸಿಸ್ ಮೇಲೆ ಇದನ್ನು ಮಾಡಬೇಕಾಗತ್ತೆ. ನೀವು ಸಿ ಮಾಡಿದ್ದೀನಿ, ನಾವು ಡಿ ಮಾಡಿದ್ದೀನಿ, ಡಿ ಬೇಸಿಸ್ ಮೇಲೇ ಇ ಮಾಡಿ, ಎ ಬೇಸಿಸ್ ಮೇಲೆ ಬಿ ಮಾಡಿ. ಸೊ ಅದ್ರ ಜೊತೆಗೆ ಇದೊಂದು ಪ್ರಾಬ್ಲಮ್ ಮಾಡಿ ವೆರಿಫೈ ಮಾಡಿ ಇದೇನಾಗುತ್ತೆ ಅಂತ. ಇಸ್ ದಟ್ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್.